ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಟೆ ಮಲ್ಲೇಶ್ವರ ಜಾತ್ರೆ. ಇವತ್ತು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಕೋಟೆ ಮಲ್ಲೇಶ್ವರ ಜಾತ್ರೆಯನ್ನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದಾರೆ. ಸೊ ಈ ವರ್ಷಕ್ಕೂ ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಏನಂತಂದ್ರೆ ಹೂವ ಎಲ್ಲ ಜಾಯಿಂಟ್ ವೀಲ್ಸ್ ಅವೆಲ್ಲ ಹಾಕಿಲ್ಲ. ಸೊ ನಾನ್ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಾನು ಹೇಳ್ದ ಕೋಟೆ ಮಲ್ಲೇಶ್ವರಲ್ಲಿ ನಾವು ಚಿಕ್ಕವ್ರು ಇದ್ದಾಗಿಂದಾನು ನಮ್ಮ ಅಜ್ಜಿ ಮನೆಗೆ ಬಂದಾಗಿಂದ ನಮ್ಗೊಂದ್ ಮೆಮೊರೀಸ್ ಇದೆ. ಸೊ ಅದೇ ತರ ಈ ಶಾಪ್ ಯಾವಾಗ್ಲೂ ಪ್ರತಿ ವರ್ಷನೂ ಇದೇ ಪ್ಲೇಸ್ ಅಲ್ಲಿ ಬೀಳುತ್ತೆ. ಅದ್ರ ಬಗ್ಗೆ ಸುಮಾರು ಸ್ಟೋರಿ ನಮ್ ಸಿಸ್ಟರ್ ಹೇಳ್ತಾರೆ. ಸೊ ಪ್ರಿಯಾಂಕಾ ಅವರು, ನಾವ್ ಯಾವಾಗ್ಲೂ ಚಿಕ್ಕವಾಗಿರ್ಬೇಕಾ ತಿಂದಾನು ಸಹ ನಾವು ಬರೀ ಕೂಡಿಟ್ಕೋಬೇಕು ಅಂತಂದ್ರೆ ಮನೇನ ನಾವು ಏನೋ ಪಿಗಿ ಬ್ಯಾಂಕ್ ಅಂತಾರಲ್ವಾ, ಲೈಕ್ ದಟ್ ನಾವು ಇದನ್ನ ಉಂಡಿನ ತಗೊಂಡ್ ಹೋಗ್ತಿದ್ವಿ. ಅದು ಇಲ್ಲೇ ಇದೆ, ಬನ್ನಿ ನಾನು ತೋರ್ಸ್ಕೊಡ್ತೀನಿ. ಸೊ ನಮ್ ಜಾತ್ರೆಯಲ್ಲಿ ಸ್ಪೆಷಲ್, ನಮ್ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಹುಬ್ಬಿರಿ ಅಂತ ಹೇಳ್ಬಿಟ್ಟ ಕರಿತೀವಿ. ಇದು ನೀವು ನೋಡ್ಲೇಬೇಕು, ಬಂದು ಟೇಸ್ಟ್ ಮಾಡ್ಲೇಬೇಕು. ಒಂದ್ಸಲ ಅಂಕಲ್ ಯಾವ ತರ ಕಲಿಸ್ತಿದಾರೆ ಅಂತ ನೋಡೋಣ, ಬನ್ನಿ. ಜಸ್ಟ್ 20 ರೂಪೀಸ್ಗೆ ಟೇಸ್ಟಿ ಆಗಿರುವಂತಹ ಚುರ್ಮುರಿ ಬಂದಿದೆ. ಈಗ ಎಲ್ಲರೂ ಟೇಸ್ಟ್ ಮಾಡ್ತೀವಿ. ನಮ್ಮ ಅಜ್ಜಿನವರೆಲ್ಲ ಬಂದಿದ್ದಾರೆ. ಇದ್ರಲ್ಲಿ ಹಾಗೆ ಮಿರ್ಚಿ ಇದ್ರೆ ಇನ್ನೂ ಸಾಕತ್ತಾಗಿರುತ್ತೆ. ನಾವು ಆಲ್ರೆಡಿ ತಿನ್ಬಿಟ್ವಿ ಮಿರ್ಚಿನ. ಇದ್ರನ್ನ ತಿನ್ಬೇಕಿತ್ತು, ಕಷ್ಟ ತಿನ್ಬಿಟ್ವಿ. ಸೊ ನೆಕ್ಸ್ಟ್ ಥಿಂಗ್ಸ್ ಬಂದ್ಬಿಟ್ಟು ಡೆಲ್ಲಿ ಪಾಪಡ್ ಅಂತ ಹೇಳ್ಬಿಟ್ಟು. ಸೊ ಅನ್ನ ಕೇಳಿ ಬಾರ್ಗನಿಂಗ್ 30 ರೂಪೀಸ್ ಫೈನಲ್ ಅಂತಿದ್ದಾರೆ. 30 ರೂಪೀಸ್ ಇದ್ದಿದ್ದು 50 ಮಾಡ್ಬಿಟ್ಟಾರೆ. ಇದ್ರು ಸಹ GST ಆಗ್ತಿದಾರೆ ಅನ್ಸುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಇದು ಸಹ ಇವಾಗ ಏನು ಅನ್ಕೊಳ್ಳೋಣ ನೋಡಿ. ಇವಾಗ ಬನ್ನಿ, ಒಂದೇ ಪಾಪಡು ಎಲ್ರು ಟೇಸ್ಟ್ ಮಾಡ್ತೀವಿ. ಅದೇ ಟೇಸ್ಟ್, ಬಟ್ ಜಾಸ್ತಿ ಮಾಡಿದ್ದಾರೆ. ಚೆನ್ನಾಗಿದೆ. ಅದೇ ಪೆಟ್ಲದ 50 ರೂಪೀಸ್ ಅಲ್ಲ. ಇಲ್ಲಿ ಕೆಲವು ಚಿಕ್ಕ ಮಕ್ಕಳು ಆಡೋರು, ಆಮೇಲೆ ಶಾಪಿಂಗ್ ಪ್ಲೇಸಸ್. ಸೊ ನಿಮ್ಗೊಂದು ಇಂಟ್ರೆಸ್ಟ್ ಫ್ಯಾಕ್ಟರ್ ಹೇಳ್ತೀನಿ. ಇಲ್ಲಿ ಜಗಳ ಆಗ್ತಿದೆ, ಅದೆಲ್ಲ ಕಾಮನ್ ನಮ್ಗೆಲ್ಲ. ಅದಾದ್ರೇನೆ ಜಾತ್ರೆಗೆ ಒಂದು ಕಳೆ ಇದ್ದಂಗೆ. ಸೊ ಸ್ವಲ್ಪ ಹೆದರಿಕೆ ಆಗ್ತಿದೆ, ಆದ್ರೂ ಸೈಡ್ ಅಲ್ಲಿ ಹೋಗ್ತಾ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಬನ್ನಿ. ಇನ್ನೊಂದ್ ಗೊತ್ತಾ, ಬಳ್ಳಾರಿಯಲ್ಲಿ ಇದೆಲ್ಲ ಕಾಮನ್, ಅದರಲ್ಲಿ ಎಸ್ಪೆಷಲಿ ದೇವಿನಗರಲ್ಲಿ ಇದೆಲ್ಲ ಕಾಮನ್. ಮೊನ್ನೆನೆ ರೀಸೆಂಟ್ ಆಗಿ ನಡೀತು, ಮತ್ತೆ ನಡೀತಾ ಇದೆ. ಮತ್ತೆ ಹೋಗಿ ಯಾರಿಗೂ ಹೇಳ್ಬೇಡಿ. ಹೇಗಿದೆ ಪ್ರಿಯದಕ್ಕ ಮನ್ನ?
ಫೈನಲಿ ಅಂಡ್ ಫಸ್ಟ್ಲಿ ನಾನು ಹೇಳ್ಬೇಕಾಗಿರೋದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಾವು ಬೆಳಿಗ್ಗೆನೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ತುಂಬಾ ರಶ್ ಇರೋದ್ರಿಂದ ನಿಮ್ಗೆ ತೋರ್ಸಕ್ ಆಗಿಲ್ಲ. ನಾಳೆ ಖಂಡಿತ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೇನೆ. ಸೊ ಒಂದ್ಸಲ ಗೋಪುರ ನೋಡ್ಬಿಡಿ, ಒಳಗಡೆ ನೋಡ್ಲಿಕ್ಕೆ ತುಂಬಾ ರಶ್ ಇದೆ. ಸೊ ಪಾನಿಪುರಿ ಪ್ಲೇಟ್ ಎಲ್ರಿಗೂ ಫೇವ್ರೇಟ್ ಆಗಿರೋದು ಅಂಡ್ ಎಲ್ರು ಜಾತ್ರೆಗೆ ಬಂದ್ರೆ ಖಾರ ಮಂಡಕ್ಕಿ. ಸೊ ಬಂದು ಸ್ವೀಟು ಬೆಂಡು ಬೆಟಾಸು ಅಂಡ್ ಏನೇನಿದೆ ಎಲ್ಲದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂಡ್ ಟೇಸ್ಟ್ ಕೂಡ ಮಾಡ್ತೀನಿ. ಇನ್ನೊಂದು ಕರೆಕ್ಷನ್, ಅದು ಖಾರ ಮಂಡಕ್ಕಿ ಅನ್ನಲ್ಲ, ಇಲ್ಲಿ ನಾವು ಮಂಡಾಳು ಅಂತ ಕರೀತೀವಿ. ಸಾರಿ ಮಂಡಾಳು. ಎಸ್ ಫ್ರೆಂಡ್ಸ್, ಬಿಸಿ ಬಿಸಿ ಆದ ಜಿಲೇಬಿ ರಾಜಸ್ಥಾನ ಅವ್ರಿಗಿಂತ ಸೂಪರ್ ಆಗಿರೋ ಜಿಲೇಬಿ, ಬೆಲ್ಲ ಅಂಡ್ ಸಕ್ಕರೆ ಜಿಲೇಬಿ ಸಿಗುತ್ತೆ. ಒಂದ್ಸಲ ಬನ್ನಿ, ಅಣ್ಣವರು ಬಿಸಿ ಬಿಸಿ ಜಿಲೇಬಿ ಹಾಕ್ತಿದ್ದಾರೆ. ನೀವು ಕೂಡ ನೋಡ್ಬಿಡಿ, ಟೇಸ್ಟ್ ಮಾಡಿ. ಕಾಯಿ ಕೊಟ್ಟಿಲ್ಲ ಮುಂದೆ I like this. Yes friends, ನಾನು ಹೇಳಿದ್ದೆ ಇವತ್ತು ತುಂಬಾ ರಶ್ ಇರುತ್ತೆ, ಸೊ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆದ್ರೂ ಸಹ ನಮ್ಗೆ ಬಂದಿದ್ವಿ. ಧರ್ಮದಿಂದ ದೇವ್ರ ದರ್ಶನ ಆಗಿದೆ ಅಂಡ್ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋ ಲಾಸ್ಟ್ ಅಲ್ಲಿ ಯಾವ ತರ ಇದೆ. ಈಗ ಅಲ್ಲಿಂದಾನೆ ದರ್ಶನ ತಗೊಂಡು ಆಶೀರ್ವಾದ ತಗೊಂಡ್ವಿ. ఇంకొంచెం వైఎంపీస్ వస్తుంటారు కదా అక్కడ. ಇವಳೊಬ್ಳು ಫಾರಿನರ್. ಎಸ್ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಜಾತ್ರೆ ತೋರಿಸಿದೆ ಅಂಡ್ ಲೇಡೀಸ್ ತುಂಬಾ ಇಷ್ಟ ಪಡೋಂಥದ್ದು ಅಂಡ್ ನಮ್ಮ ಮಧ್ಯೆ ತುಂಬಾ ದಿನಗಳಿಂದ ಕೇಳಿಸ್ತಿರೋದೆ, ಅವ್ರಿಗೆ ಕೊಡ್ಸಕ್ಕೆ ಆಗಿಲ್ಲ. ಅದೇನು ಅಂತ ನೀವೇ ಗೆಸ್ ಮಾಡಿ, ನಾನು ತೋರಿಸಿಲ್ಲ. ನನಗೆ ಕೊಡ್ಸಲ್ಲ. ನೀನಲ್ವಾ ಗೆಸ್ ಮಾಡಿದ್ರ? ಎಸ್, ನೀವು ಮಾಡಿದ್ದು ರೈಟ್ ಇದೆ. ಎಲ್ರೂ ಇಷ್ಟಪಡುವಂತಹ ಬ್ಯಾಂಗಲ್ಸ್ ನಾನು ಸ್ಪೆಷಲಿ ಲೇಡೀಸ್ ತುಂಬಾ ಇಷ್ಟಪಡುವಂತ ಬ್ಯಾಂಗಲ್ಸ್ ಮಾಡ್ತಾ ಇದ್ದೀನಿ. ತುಂಬಾ ವೆರೈಟಿ ಆಫ್ ಡಿಸೈನ್ಸ್ ಇದೆ, ಸೊ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದೆ. ಸೊ ಒಂದ್ಸಲ ನೀವು ಸಹ ನೋಡ್ಬಿಡಿ, ಇಷ್ಟ ಆದ್ರೆ ಬಂದು ತಗೊಳ್ಳಿ. ನೋಡಿ ಫ್ರೆಂಡ್, ಇಷ್ಟೆಲ್ಲ ಕಲೆಕ್ಷನ್ಸ್ ಇದ್ದು ನಮ್ಮ ಅಜ್ಜಿ ಲಾಸ್ಟ್ ಇಯರ್ ಪ್ಲೇನ್ ಅಂಡ್ ರೆಡ್ ಕಲರ್ ತಗೊಂಡಿದ್ದಾರೆ. ಓಕೆ, ಅವ್ರಿಗೆ ಇಷ್ಟ ಆಗಿ ತಗೋತಾ ಇದ್ದಾರೆ, ನಾವೇನ್ ಮಾಡೋದು. ನನಗೆ ಯಾವಾಗ್ಲೂ ನೋಡ್ಬಿಡಿ, ಅವರೇ ಹಾಕ್ತಿದಾರೆ ಇಲ್ಲಿ. ನನಗೆ ರಾಮಗ್ರಿ ಇಸ್ಕೊಡು. ಫೈನಲಿ ಇದಾಯ್ತು, ತಿಂದಿದ್ದಾಯ್ತು, ಟೇಸ್ಟ್ ಮಾಡಿದ್ದಾಯ್ತು, ಇರೋದೆಲ್ಲ ಬಳೆಗರೆ. ಸೊ ವಿ ಆರ್ ಗೋಯಿಂಗ್ ಟು ಬ್ಯಾಕ್. ಸೊ ಬಾಯ್, ನೆಕ್ಸ್ಟ್ ಮತ್ತೆ ಮೀಟ್ ಆಗೋಣ. ಇವಳಿಗೆ ಏನು ಕೊಡಿಸಿಲ್ಲ ಅಂತೆ ಮೊಕ್ಕ ಸಪ್ಪಗೆ ಇಟ್ಕೊಂಡ. ನಾಳೆ ಬರೋಣ. ಫೈನಲಿ ವಿ ಆರ್ ಡನ್.
ಆ್ಯಂಡ್ ನಾನು ಹೇಳ್ದಂಗೆ ಎಲ್ಲ ಜಾತ್ರೆ ಮುಗಿಸಿ ನಿಮಗೆಲ್ಲ ಪರಿಚಯ ಮಾಡಿದ್ದೆ. ಇನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.